ಗುರುಗಳೇ, ಬನ್ನಿ ರಾಘವೇಂದ್ರರೇ. ಬರ ಹೇಳದ್ರಂತೆ? ಹೌದು, ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು. ಹೇಳಿ ಗುರುಗಳೇ. ನಿಮ್ಮ ಪೂರ್ವಾಶ್ರಮದ ಸಂಬಂಧಿಗಳ ಪ್ರಶ್ನೆಗಳು ನಿಮ್ಮನ್ನು ಘಾಸಿಗೊಳಿಸಿರಬೇಕಲ್ಲವೇ? ಬಿರುಗಾಳಿಗೆ ಮರ ಅಲುಗಾಡಬಹುದು, ಗಿರಿ ಅಲುಗಾಡಬಹುದೇ ಹೇಳಿ? ಪ್ರಾಪಂಚಿಕ ವ್ಯಾಮೋಹದಲ್ಲಿ ಸಿಲುಕಿರುವ ಎಲ್ಲರೂ ಅನುಭವಿಸುವ ಮನೋವ್ಯಾಕುಲತೆಯನ್ನೇ ಅವರು ಅನುಭವಿಸುತ್ತಿದ್ದಾರೆ ಅಷ್ಟೆ. ನಮ್ಮ ಪೂರ್ವಾಶ್ರಮದ ಮಡದಿ ಸರಸ್ವತಿಗೆ ಮುಕ್ತಿ ಸಿಕ್ಕಿದ್ದು ಅವರೆಲ್ಲರಿಗೂ ನೆಮ್ಮದಿಯನ್ನು ತಂದಿದೆ. ಆತ್ಮ ಸಂಚಾರದ ಅವಲೋಕನವನ್ನು ದರ್ಶನ ಮಾಡಿಸಿದ ಮೇಲೆ ಅವರೆಲ್ಲರೂ ನಿರಾಳರಾದರು. ಆಹಾ, ಹರಿವಾಯುಗಳು ನಿಮಗೆ ಆ ಶಕ್ತಿಯನ್ನು ಕರುಣಿಸಿದ್ದಾರೆಯೇ ತಿವರ್ಯ. ಕುದಿಯುವ ಲಾವಾರಸವನ್ನು ದೃಷ್ಟಿ ಮಾತ್ರದಲ್ಲೇ ತಣ್ಣಗೆ ಮಾಡುವ ಕಲೆ ನಿಮಗೆ ಒಲಿದಿದೆ. ಎಲ್ಲವೂ ಶ್ರೀ ಗುರುಗಳ ಆಶೀರ್ವಾದವಷ್ಟೇ. ಬರೀ ಗುರುಕೃಪೆ ಇದ್ದರೆ ಸಾಲದು, ಸ್ವಸಾಧನೆಯೊಂದಿಗೆ ದೈವಕೃಪೆಯೂ ಇರಬೇಕು. ನಿಮಗೆ ಅದೆಲ್ಲವೂ ಸಿದ್ಧಿಸಿದೆ. ಗುರುಗಳಿಗೆ ಗುರು ಸಾರ್ವಭೌಮರಾಗುವ ಯೋಗವಪ್ಪ ನಿಮ್ಮದು. ಪ್ರಸಾದವೆಂದು ಸ್ವೀಕರಿಸ್ತೇವೆ. ನಿಮ್ಮ ಈ ವಿನಯವೇ ನಿಮ್ಮ ವಿದ್ಯೆಗೆ ಭೂಷಣ ರಾಘವೇಂದ್ರರೇ. ಇರಲಿ, ಈಗ ನಾವು ನಿಮಗೊಂದು ಗುರುತರವಾದ ಜವಾಬ್ದಾರಿಯೊಂದನ್ನು ಹೊರಿಸಬೇಕು ಎಂತಿದ್ದೇವೆ. ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಲು ಸದಾ ಸಿದ್ಧರಿದ್ದೇವೆ. ಚಿರಂಜೀವಿ ಲಕ್ಷ್ಮೀನಾರಾಯಣ, ನಿಮ್ಮ ಪೂರ್ವಾಶ್ರಮದ ಅಣ್ಣನವರ ಮಗನಾದ ವೆಂಕಟನಾರಾಯಣ, ಅಕ್ಕನವರ ಮಗ ನಾರಾಯಣ, ರಾಮಚಂದ್ರಾಚಾರ್ಯರ ಪುತ್ರ ಕೃಷ್ಣ, ನರಸಿಂಹಾಚಾರ್ಯರ ಪುತ್ರ ರಘುಪತಿಯೂ ಸೇರಿದಂತೆ ಇನ್ನೂ ಕೆಲವು ಆಯ್ದ ವಿದ್ಯಾರ್ಥಿಗಳಿಗೆ ನೀವೇ ಪಾಠ ಮಾಡಿ ಸಕಲ ಶಾಸ್ತ್ರಗಳನ್ನು ಕಲಿಸಬೇಕೆಂಬುದು ನಮ್ಮ ಇಚ್ಛೆ. ನನ್ನ ಮೆಚ್ಚುಗೆಯನ್ನೇ ತಾವು ಇಚ್ಛೆಯಾಗಿ ವ್ಯಕ್ತಪಡಿಸಿರುವುದು ಸಂತೋಷವೇ ಗುರುಗಳೇ. ಆದರೆ ಹೇಳಿ ಯತಿಗಳೇ, ಏನಾದರೂ ಸಮಸ್ಯೆಯೇ? ಅದು ಪೂರ್ವಾಶ್ರಮದ ಸಂಬಂಧಿಗಳನ್ನೆಲ್ಲ ಮಠದೊಳಗೆ ತುಂಬಿಕೊಂಡಿದ್ದಾರೆ ಅನ್ನೋ ಅಪವಾದ ಬರೋದಿಲ್ವೇ? ತೋಡಿದ ಬಾವಿ ಮುಚ್ಚಬಹುದು, ಆಡಿದ ಬಾಯಿ ಮುಚ್ಚಲು ಸಾಧ್ಯವೇ ಯತಿಗಳೇ? ನಾವು ನಮ್ಮ ಆತ್ಮಸಾಕ್ಷಿ ಮೆಚ್ಚುವಂತೆ ಬದುಕಬೇಕೇ ಹೊರತು ಅವರಿವರು ಮೆಚ್ಚಲಿ ಎಂದು ಬದುಕಬಾರದು. ಧರ್ಮ ಕಾರ್ಯಕ್ಕೆ ಇಂದು ತುರ್ತಾಗಿ ಬೇಕಾಗಿರುವುದು ವಿದ್ಯಾದಾನದ ಕೆಲಸ. ವಿದ್ಯಾಧನಂ ಸರ್ವಧನ ಪ್ರಧಾನ. ವಿದ್ಯೆಯೊಂದೇ ನಮ್ಮ ಆಯುಧ. ರಕ್ತಪಾತವಿಲ್ಲದೆ ಯುದ್ಧ